ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 10 ಜುಲೈ ಶ್ರೀ ಮಹಾರಾಜರ ಪ್ರವಚನ ಸದ್ಗುರುಗಳಿಗೆ ಶರಣು ಹೋಗಬೇಕು, ನಿಸ್ಸಂಶಯ ವೃತ್ತಿಯ ನಾಮ ತೆಗೆದುಕೊಳ್ಳಬೇಕು. 10ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕು OV ರೂಪದಲ್ಲಿಂದ ಪೊಯೆಟಿಕ್ ಫಾರ್ಮ್ ಲೈನ್ಸ್ನಲ್ಲಿ ಇರುತ್ತದೆ. ಅದು ಯಾಕಿದೆ ಅಂತ ನನಗೂ ಗೊತ್ತಿಲ್ಲ, ನಾನು ಯಾವತ್ತೂ ಆ ಪ್ರಶ್ನೆನ ಮಾಡಲಿಕ್ಕೆ ಹೋಗಿಲ್ಲ. ಸದ್ಗುರುಗಳಿಗೆ ಶರಣು ಹೋಗಬೇಕು, ಹೆಂಗೆ? ನಿಸ್ಸಂಶಯ ವೃತ್ತಿಯಿಂದ ನಾಮ ತೆಗೆದುಕೊಳ್ಳಬೇಕು. सदगुरु महाराज को शरण जाना है और निस्संशय वृत्ति से नाम को नाम जप करना है. निस्संशय, निस्संशय मतलब यत किंचित भी हमें सवाल नहीं करना है गुरु से, ऐसा क्यों गुरुजी, वैसा क्यों गुरुजी, ऐसा करूँ क्या गुरुजी. अभी सोचो, दुनिया में जब हम एक ट्रेन में बैठ के जा रहे, प्लेन में बैठ के जा रहे, हवाई जहाज में जा रहे, कार में जा रहे, जो चालक है, ड्राइवर है, ओला उबर वाला, उस पर आँख बंद करके 4-4, 5-5 घंटे का जर्नी हम कर रहे हैं. वो हमें कहाँ लेके जाएगा, कैसे लेके जाएगा, कितनी देर में लेके जाएगा, जाते वक्त कुछ गड़बड़ नहीं करेगा, एक्सीडेंट नहीं होगा, हमको कुछ नहीं है. केदारनाथ गए, बद्रीनाथ गए, यात्रा करके आए, वो पोनी पे बैठ के 20 किलोमीटर चलना पड़ता है बोलते हैं. तो किसके भरोसे पोनी पे चल के गए हम? वो जो पोनी के लेके जाता है वो चालक के भरोसे पे हम गए क्या? नहीं, ऊपर वाले के भरोसे पे गए हम. ಯಾವ ರೀತಿಯಲ್ಲಿ ಪ್ರಪಂಚದಲ್ಲಿ ನಾವು ಆ ಟ್ರೈನ್ನೋನ್ ಮೇಲೆ, ಪ್ಲೇನ್ನೋನ್ ಮೇಲೆ, ಪೈಲಟ್ ಮೇಲೆ, ಡ್ರೈವರ್ ಮೇಲೆ, ಇಂಜಿನ್ ಡ್ರೈವರ್ ಮೇಲೆ ಕಣ್ಣು ಮುಚ್ಕೊಂಡು ನಂಬುತ್ತೀವಿ, ಯತ್ಕಿಂಚಿತವಾಗಿಯೂ ನಮ್ಗೆ ಅವನ ಮೇಲೆ ಸಂಶಯ ಬರೋದಿಲ್ಲ. ವಿಪರ್ಯಾಸ, ಪ್ಯಾರಾಡಾಕ್ಸ್ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಪರಮಾರ್ಥಕ್ಕೆ ಬಂದು ಗುರು ಹೇಳಿದ ಎಲ್ಲ ಸಾಧನೆ ಒಳಗೂ ನಮಗೆ ಸಂಶಯ. ಹಿಂಗೆ ಯಾಕೆ ಹೇಳಿದ್ರು ಗುರುಗಳು, ಹಂಗೆ ಯಾಕೆ ಹೇಳಿದ್ರು, ನನಗೆ ಯಾಕೆ ಹೇಳಿದ್ರು, ಅವಳಿಗೆ ಯಾಕೆ ಹೇಳಿಲ್ಲ, ಇವನಿಗೆ ಯಾಕೆ ಹೇಳಿದ್ರು, ಎಂಥದ್ದು ಹೇಳಿದ್ರು ಅನ್ನೋದನ್ನು ಸಂಶಯ ಇಟ್ಕೊಂಡಿದ್ದೆ. ಆದರೆ ಆ ನಾಮ ಹೆಂಗೆ ತಗೊಳ್ಳೋಕ್ಕೆ ಸಾಧ್ಯ ಉಂಟು? ನಾಮ ತಗೊಳ್ಳುವಾಗ ಯಾವಾಗಲೂ ಸಂಶಯ ಇರುತ್ತೆ ನಮಗೆ. ಸದ್ಗುರುಗಳಿಗೆ ಶರಣು ಹೋಗೋದು ಅಂದರೆ ಏನು? ಈ ದೇಹ, ಈ ಮನಸ್ಸು, ಈ ಬುದ್ಧಿ ಸಂಪೂರ್ಣವಾಗಿ ಅವ್ರ ತಾಬಾದಲ್ಲಿ ಕೊಟ್ಬಿಡ್ಬೇಕು. ನಾನು ಯಾವ ಥರವಾದ ನಿಮ್ಮ ಹತ್ರ ಪ್ರಶ್ನೆನೇ ಮಾಡೋದಿಲ್ಲ. ನಿಮ್ಮ ಹತ್ರ ನಾನು ಬಂದಿದ್ದೀನಿ ಅಂದಮೇಲೆ ನೀವು ನನ್ನನ್ನು ಉದ್ಧಾರ ಮಾಡ್ತೀರಿ, ಉದ್ಧಾರ ಮಾಡೋವಂಥ ಪ್ರಶ್ನೆ ಎಂಥದಪ್ಪ? ಅದಕ್ಕೆ ನಮಗೆ ಇವತ್ತು ತನಕ ಉದ್ಧಾರ ಅನ್ನೋದು ಆಗ್ತಾ ಇಲ್ಲ. ಯಾಕೆಂದರೆ ಎಲ್ಲ ಸಮಯದಲ್ಲೂ ಅವನ ಹತ್ರ ಪ್ರಶ್ನೆ, ಬಾಹ್ಯವಾಗಿ ಕೇಳಿಲ್ಲ ಅಂದರೆ ಒಳಗೆ ಕೇಳ್ತಾ ಇರ್ತೀವಿ ಅವನ ಹತ್ರ ಪ್ರಶ್ನೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ರಾಮನಿಟ್ಟಿರುವ ಸ್ಥಿತಿಯಲ್ಲಿ ಯಾರು ಸಮಾಧಾನ ವೃತ್ತಿ, ಅದರಲ್ಲಿ ನಿಜ ವಿರಕ್ತಿ ಎನ್ನುವರು ಅದಕ್ಕಿಲ್ಲಿ. ಯಾವುದಕ್ಕೆ ವಿರಕ್ತಿ ಅಂತಾರಪ್ಪ? ವಿರಕ್ತಿ ಅಂದರೆ ಯಾವ ಥರವಾದ ಆಸಕ್ತಿ ಉಳ್ಳವನಿಲ್ಲ ಅವನು. ಯಾವುದಕ್ಕೆ? ಯಾವ ಪರಿಸ್ಥಿತಿಯಲ್ಲಿ ರಾಮ ನನಗೆ ಇಟ್ಟಿದ್ದಾನೋ, ಯಾರು ಆ ಸಮಾಧಾನ ವೃತ್ತಿಯಲ್ಲಿ ಇರುತ್ತಾರೋ ಅವರಿಗೆ ನಿಜವಾದ ವಿರಕ್ತಿ ಬಂದಿದೆ, ವೈರಾಗ್ಯ ಬಂದಿದೆ ಅಂತ ಹೇಳಬಹುದು. ರಾಮನಿಗೆ ಅಡ್ಡ ಬರುವುದು ಯಾವುದು? ಅದರಿಂದ ವೃತ್ತಿ ದೂರವಿಡುವುದು, ಅದಕ್ಕೆ ವಿವೇಕ ಪ್ರಾಪ್ತಿ ಅನ್ನುವುದು. ಯಾವ ವಸ್ತು ನನಗೆ ರಾಮನಿಂದ ದೂರ ಮಾಡ್ತಿದೆ, ಯಾವುದು ನನಗೆ ರಾಮನಿಗೆ ಹತ್ತಿರ ಮಾಡ್ತಿದೆ ಅನ್ನೋದನ್ನು ಬೈಫರ್ಕೇಟ್ ಮಾಡಿ, ಡಿಸ್ಕ್ರಿಮಿನೇಟ್ರಿ ಪವರ್ ಅಂದರೆ ವಿವೇಕದಿಂದ ಅದನ್ನು ನಾವು ಬಳಕೆ ಮಾಡಿ ಉಪಯೋಗಿಸಬೇಕು. ವಿವೇಕದಿಂದ ಯಾವ ವಿಷಯ ನನಗೆ, ಬಾಹ್ಯ ವಿಷಯ ನನಗೆ ಎಳ್ಕೊಂಡು ಹೋಗ್ತಾ ಇದೆ, ರಾಮನಿಂದ ದೂರ ಮಾಡ್ತಿದೆ, ಅದರಿಂದ ದೂರ ಸರಿಬೇಕು. ಯಾವ ವಿಷಯ? ಸತ್ಸಂಗ, ನಾಮಜಪ, ಭಜನೆ, ಕೀರ್ತನೆ, ಯಾವುದು ನನಗೆ ರಾಮನ ಹತ್ರ ಕರ್ಕೊಂಡು ಹೋಗ್ತಿದೆ ಅದನ್ನು ಬಳಕೆ ಮಾಡಿಕೊಂಡು ರಾಮನ ಹತ್ರ ಹೋಗಬೇಕು. ವೃತ್ತಿಗಳಾಗಬಾರದು, ವಿಷಯಕಾರವು ಚಿತ್ತದಲ್ಲಿ ಇರಬೇಕು, ರಘುವೀರನ ಚಿಂತನವು. ವಿಷಯಗಳ ವೃತ್ತಿಕಾರ ಮೀನ್ಸ್ ಇಟ್ ಶುಡ್ ನಾಟ್ ಬಿಕಮ್ ದ ಥಾಟ್ ಪ್ರೊಸೆಸ್. ಬರೀ ಹೊರಗಡೆ ಹೋಗಿದ್ದೆ, ಯೋಚನೆ ಮಾಡಿದ್ದೆ ಆಗಬಾರದು. ಅದು ಎಲ್ಲಿ ಚಿಂತನೆ ಮಾಡಬೇಕು? ಯಾರ ನಾಮದ ಮೇಲೆ? ರಘುವೀರನ ನಾಮದ ಮೇಲೆ. ರಘುವೀರ ಅಂದರೆ ಯಾರಿಲ್ಲಿ? ಬಿಲ್ಲು ಬಾಣ ಹಿಡ್ಕೊಂಡಿರೋ ರಾಮ ಅಲ್ಲ, ದಶರಥ ಪುತ್ರ ರಾಮ ಅಲ್ಲ. ಅವ್ರು ಹೇಳ್ತಿರೋದು ಆತ್ಮಾರಾಮನ ಕಡೆ ನಿನ್ನ ಗಮನ ಒಳಗೆ ಹರಿಸು, ಒಳಗಿರುವ ಚೈತನ್ಯದ ಕಡೆ ಹರಸು.
ಚಿತ್ತವಾದಾಗ ವಿಷಯಕಾರ ಉಳಿಯುವುದಿಲ್ಲ ಸಾರಾಸಾರ ವಿಚಾರ. ವಿಷಯದಲ್ಲಿ ನಮ್ಮ ಚಿತ್ತ ಮುಳುಗಿದ್ದಾದರೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ವೆನ್ ಇಟ್ ಈಸ್ ಎಂಗ್ರಾಸ್ಡ್ ಇನ್ ಔಟ್ಸೈಡ್ ಮಟೀರಿಯಲ್ ವರ್ಲ್ಡ್, what happens कि you cannot bifurcate what is right for me, what is wrong for me. इसके लिए आज तक हम अज्ञान की चादर ओढ़कर सोए हुए हैं, अज्ञान की नींद में सोए हुए हैं. हम सब अब अज्ञानी हैं क्योंकि हमको पता ही नहीं चलता है क्या सच है क्या झूठ है, और किसको सच मानना है किसको झूठ मानना है. क्षणिक संसार को सच मानकर बैठे और जो चलाने वाला है उसको पहचानते ही नहीं है. क्या फ़ायदा है? तो सारासार विचार करना, बाइफरकेट करना ही आता नहीं है हमको. मन बाहर चले गया तो भटक रहता है. कौन सा कुकरी शो देखा, फिर ये देखा वो देखा. हम खाना इतना बनाते हैं क्या? कितने सारे गृह शोभा पड़े होंगे, कितने सारे कुकरी शो देखे होंगे. संजीव कपूर का तो सारा खाना हम बनाते हैं कि नहीं? हमारे घर में जो हमारे लोग जो परंपरागत खाना खाते हैं, बस वही गिने चुने खाना बनाते हैं. फिर वाई टू वेस्ट द टाइम ऑन दैट. ವೃತ್ತಿಯಲ್ಲಿ ಇದ್ದರೆ ಅಭಿಮಾನ, ಎಂದಿಗೂ ಉಳಿಯದು ಅನುಸಂಧಾನ. ಅಭಿಮಾನ ಬಂತು ನನ್ನ ವೃತ್ತಿಯಲ್ಲಿ ಅಂದರೆ ಏನಾಗತ್ತಪ್ಪ, ಆವಾಗ ನನ್ನ ಅನುಸಂಧಾನ ಕಾಯ್ಕೊಳ್ಳಿಕ್ಕೆ ಆಗೋದಿಲ್ಲ. ನೋಡುವುದೆಲ್ಲವೂ ಆಗಬೇಕು ರಾಮನು, ಇಟ್ಟುಕೊಳ್ಳಬೇಕಿಂತ ವೃತ್ತಿಯನ್ನು. ಏನು ನೋಡಿದ್ರೂ ಸಹನೋ, ಪಶು ಪಕ್ಷಿ, ಒಂದು ಮಣ್ಣು, ಒಂದು ಕಲ್ಲು, ಒಂದು ಗುಡ್ಡ, ಒಂದು ಬೆಟ್ಟ, ಮನುಷ್ಯರನ್ನು ಯಾರನ್ನು ನೋಡಿದ್ರು ನನಗೆ ಅಲ್ಲಿ ರಾಮನ ರೂಪ ಅಂದರೆ ರಾಮನ ತತ್ವ ಕಾಣಿಸಬೇಕು. ಚಿತ್ತದಲ್ಲಿ ಚಿಂತಿಸಬೇಕು ರಘುವೀರನನ್ನು. ಆವರಿಸಿತು ಗಾಢ ಕತ್ತಲು, ಬೇರೆ ಉಪಾಯವಿಲ್ಲ ಕಳೆಯಲು, ಸೂರ್ಯನ ಆಗಮವಾಗಲು ತಾನೇ ಹೋಗುವುದು ಕತ್ತಲು. ಈಗ ಆವರಿಸ್ಕೊಂಡಿದೆ ಅಜ್ಞಾನ. ಕತ್ಲೆ ಅಂದರೆ ಅಜ್ಞಾನ. ಆ ಅಜ್ಞಾನ ಆವರಿಸ್ಕೊಂಡಿದ್ದಾಗ ನಮಗೆ ಯಾರು ಸರಿ ಹೇಳ್ತಾರೆ ಬಂದು ಹೇಳಿದ್ರು ನಾವು ಅವ್ರ ಮಾತು ಕೇಳಲಿಕ್ಕೆ ರೆಡಿ ಇಲ್ಲ. ಇವನ್ ಗುರು ಮಾತು ಕೇಳಲಿಕ್ಕೆ ರೆಡಿ ಹೋಗೋದಿಲ್ಲ. ಸೂರ್ಯ ಬಂದಾಗ ಅಂದರೆ ಸೂರ್ಯ ಬಂದಾಗ ಯಾವ ಥರ ಬೆಳಕು ಬಂದಾಗ ರೂಮ್ನಲ್ಲೆಲ್ಲ ಪ್ರಕಾಶ ಆಗುತ್ತೋ ಬೆಳಗ್ಗೆ, ಹಾಗೆಯೇ ಗುರು ನಮ್ಮ ಜೀವನದಲ್ಲಿ ಬಂದಾಗ ಅಜ್ಞಾನ ಎಂಬುವ ಕತ್ತಲೆ ಹೋಗಿ ಅವಾಗ ಅವನು ಜ್ಞಾನದ ಪ್ರಕಾಶದಿಂದ ನಮ್ಮ ಜೀವನ ಬೆಳಕು ಸುಖಮಯವಾಗುತ್ತದೆ. ಅದೇ ರೀತಿ ಚಿತ್ತದಲ್ಲಿ ಇದ್ದರೆ ರಾಮಕರ್ತ, ವೃತ್ತಿಯಾಗುವುದು ಉಪಾಧಿರಹಿತ. ಉಪಾಧಿಗಳನ್ನು ಹಚ್ಕೊಂಡು ನಾನು ಜೀವನವನ್ನು ಮಾಡ್ತಾ ಇದ್ದೀನಿ. ನಾನು ಡಾಕ್ಟರ್ ಇದ್ದೀನಿ ರೀ, ಇಂಜಿನಿಯರ್ ಇದ್ದೀನಿ ರೀ, ಸಾಧಕಿ ಇದ್ದೀನಿ ರೀ, ಭಕ್ತಳು ಇದ್ದೀನಿ ರೀ. ಈ ಉಪಾಧಿಗಳು ಹಚ್ಕೊಂಡ್ರೆ ಅದರ ಬಂಧನದಲ್ಲಿ ಸಿಕ್ಕಾಕ್ಕೊಂಡು ನಾನು ಅದನ್ನು ಮಾಡಿ ತೋರಿಸ್ಲೇಬೇಕು. ಅದು ಮಾಡಲಿಲ್ಲ ಅಂದರೆ ನನ್ನ ಮಾನ ಮರ್ಯಾದೆ ಪ್ರಶ್ನೆ ಹೊಟ್ಟೋಗ್ಬಿಡುತ್ತೆ. ಒಂದು ಅಚೀವ್ಮೆಂಟ್ ಸಿಗಲಿಲ್ಲ, ನನ್ಕಿನ್ನ ನನ್ನ ಕೊಲೀಗಿಗೆ ಜಾಸ್ತಿ ಅಪ್ರೈಸಲ್ನಲ್ಲಿ ಜಾಸ್ತಿ ಇದು ಕೊಟ್ಬಿಟ್ರೆ ನನಗೆ ಬೇಜಾರಾಗೋಯ್ತು. ನನ್ನ ಕರ್ಮಾನುಸಾರವಾಗಿ ಸಿಕ್ಕಿರುತ್ತೆ ಅನ್ನೋದು ಇದು ಮರ್ತು ಹೋಗ್ಬಿಡುತ್ತೆ. ಅದಕ್ಕೆ ಪುರಂದರದಾಸರು ಹೇಳಿದ್ರು, ಭಿನ್ನಹಕ್ಕೆ ಬಾ ಇಲ್ಲವಯ್ಯ, ಅನಂತ ಅಪರಾಧವು ಎನ್ನಲ್ಲಿ ಇರಲಾಗಿ. ನನ್ನ ಎಫರ್ಟ್ಸ್ ನನ್ನ ಕರ್ಮದ ಅನುಸಾರವಾಗಿ ಪರಮಾತ್ಮ ಇಟ್ಟಿರ್ತಾನೆ. ಆದರೆ ನಾನೇನು ಮಾಡ್ತೀನಿ, ಕಂಪ್ಯಾರಿಸನ್ ಆ್ಯಂಡ್ ಕಾಂಪಿಟೇಷನಲ್ಲಿ ಬಿದ್ದು ಅಲ್ಲಿ ಅಸೂಯೆತನ, ರೆಸ್ಲೆಸ್ನೆಸ್ ಶುರುವಾಗ್ಬಿಡುತ್ತೆ. ಅದಕ್ಕೆ ಅವ್ರು ಹೇಳೋದು, ಅದಕ್ಕೆ ಆ ಹಾಡನ್ನು ಬರೋದು. ಯಾಕೆ ನೀ ಹಿಂಗೆ ಕೇಳಲಿಕ್ಕಾಗತ್ತಪ್ಪ, ನೀ ಯಾವ ಬಾಯಿಂದ ಕೇಳ್ತೀನಿ ನೀನು ಎಫರ್ಟ್ಸೇ ಹಾಕಲಿಲ್ಲ ಅಂದರೆ. ಭಿನ್ನಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧವು ಎನ್ನಲ್ಲಿರಲಾಗಿ. ಭಿನ್ನಕ್ಕೆ ಬಾಯಿಲ್ಲವಯ್ಯ. ಪರಮಾತ್ಮ ನಮಗೆ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿನ ಬಳಕೆ ಮಾಡಿ ನೀನು ಉದ್ಧಾರ ಮಾಡ್ಕೊಳ್ಳಿಕ್ಕೆ ನೀ ಕೆಲಸ ಮಾಡು, ಪ್ರಯತ್ನ ಮಾಡು ಅಂದರೆ ನಾವು ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಇಲ್ಲಿ ಹೊಕ್ಕಾಟ. ಪ್ರಪಂಚದಿಂದ ಹಿಡಿದು ಪರಮಾರ್ಥದ ತನಕ ಪ್ರಪಂಚದಲ್ಲೂ ನಾವು ಎಫರ್ಟ್ಸ್ ಹಾಕಿದ್ರೆ ನಮ್ಮ ಕೆಲಸದ ಮೇಲೆ ನಾವು ಫೋಕಸ್ ಮಾಡಬೇಕು. ಪರಮಾರ್ಥಕ್ಕೆ ಬಂದು ನಮ್ಮ ಕೆಲಸದ ಮೇಲೆ, ನಮ್ಮ ಸಾಧನೆ ಮೇಲೆ ಫೋಕಸ್ ಮಾಡೋದು ಬಿಟ್ಟು ನಾವು ಬೇರೆಯವರು ಯಾವ ಉಪಾಧಿ ಹಚ್ಕೊಂಡು ಹೊರಟು ಬೇರೆಯವ್ರ ಮೇಲೆ ಏನು ಸಾಧನೆ ಮಾಡ್ತಾರೆ ನೋಡಲಿಕ್ಕೆ, ದೇರ್ ವಿ ಫೇಲ್. ಮತ್ತು ಈ ಪಾಠಗಳನ್ನು ಯಾರು ಹೇಳ್ಕೊಟ್ಟಿದ್ದಪ್ಪ? ನನ್ನ ಗುರುನಾಥ ಸದ್ಗುರು ಶ್ರೀ ಚಂದ್ರಕುಮಾರ್ ಅವರು ಈ ಪಾಠಗಳನ್ನು ಚಿಕ್ಕ ಮಗುಗೆ ABCD ಸ್ಕ್ರಿಬಲ್ ಹೆಂಗೆ ಮಾಡ್ತಾವೋ ಅಲ್ಲಿಂದ ಹಿಡ್ಕೊಳ್ಳೋ ತನಕ ಆತ್ಮಜ್ಞಾನದ ತನಕ ಪಾಠವನ್ನು ಕಲಿಸಿ ಅದನ್ನು ತೋರಿಸಿ ಕೊಟ್ಟರು. ಹಾಗಾಗಿ ಎಲ್ಲರಿಗೂ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ಸತ್ಸಂಗಕ್ಕೆ ಬನ್ನಿ. ಪ್ರಸಾದ್ ಅವ್ರ ಪ್ರವಚನವನ್ನು ಕೇಳಿ. ಇವತ್ತು ಅಷ್ಟಾವಕ್ರ ಗೀತ ಆಯಿತು ಶಂಕರ ಸೇವಾ ಸಮಿತಿಯಲ್ಲಿ. ಮತ್ತು ನಿತ್ಯ 11:30 ಅವ್ರ ಮಹಾರಾಜ ಪ್ರವಚನವನ್ನು ನಿರೂಪಣೆ ಮಾಡ್ತಾರೆ. ಬಹಳ ಸುಂದರವಾಗಿ ಮಾಡ್ತಾರೆ. ಕೇಳಿಸ್ಕೊಂಡ್ರೆ ಬಂದವ್ರು ಹೇಳ್ತಾರೆ, ಗುರುಜಿ ನೀವು ಎಷ್ಟು ಚೆನ್ನಾಗೆ ನಮಗೆ ಅರ್ಥೈಸಿ ಹೇಳ್ತೀರಾ, ಬಿಡಿಸಿ 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 ಹೇಳ್ತೀರಾ. ಅದನ್ನು ಕೇಳಿದ್ರೆ ಒಂದು ದಿವಸ ನಾವು ಮಿಸ್ ಮಾಡಿಕೊಂಡ್ರೆ ನಮಗೆ ಏನೋ ಕಳ್ಕೊಂಡ್ವಲ್ಲಪ್ಪ ಅಂತ ಹೇಳ್ತಾರೆ ಅವರು. ಅದಕ್ಕೆ ತಾವೆಲ್ಲರೂ ಬನ್ನಿ, ಎಲ್ಲರನ್ನೂ ಕರ್ಕೊಂಬನ್ನಿ. ಹಾಗೆ ಯೂಟ್ಯೂಬ್ನಲ್ಲಿ ಮಹಾರಾಜರ ಪ್ರವಚನವನ್ನು ನೋಡಲಿಕ್ಕೆ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ದ ಚಾನಲ್ ಚಿದಂಬರ
spiritual journey, and please do come to the ಶ್ರೀಮಾತ್ರೆ ಸತ್ಸಂಗ. ಸಂತರ ಪ್ರಮಾಣ ಶುದ್ಧವಿರಬೇಕು ವೃತ್ತಿ, ಅದರಿಂದ ಸಂತುಷ್ಟನಾಗುವನು ರಘುಪತಿ. ಜಗತ್ತು ನಿಜವಾಗಿ ಸ್ವಾರ್ಥ ಮೂಲವಾದದ್ದು. ನಮ್ಮ ವೃತ್ತಿಗಳಿಂದಲೇ ಇದನ್ನು ಗುರುತಿಸಬಹುದು. ನಮ್ಮ ವೃತ್ತಿಗಳು ಹೆಂಗಿದೆ ಗೊತ್ತಾಗುತ್ತೆ. ಇದು ಇಡೀ ಜಗತ್ತು ನಿಂತಿರೋದು ಸ್ವಾರ್ಥದ ಮೇಲೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಲೇವಾದೇವಿ ವ್ಯವಹಾರದ ಮೇಲೆ ನಾವು ಇನ್ನೊಬ್ಬರನ್ನ ಮಾತಾಡಿಸ್ತೀವಿ. ಸುಮ್ಮನೆ ಇನ್ನೊಬ್ಬರನ್ನ ಪ್ರೀತಿಯಿಂದ ಮಾತಾಡಿಸ್ತೀವಿ ಆ ಜಗತ್ತಿನಲ್ಲಿ? ನೋ ವೇಸ್, ಯಾರೂ ಮಾತಾಡಿಸಲ್ಲ. ಎಲ್ಲದರಿಂದ ಬೇರೆ ಮಾಡಬೇಕು ವೃತ್ತಿಯನ್ನು, ಸಹಿಸಿಕೊಳ್ಳಬೇಕು ಬಂದ ಆವೇಶವನ್ನು. ಆವೇಶ ಬಂದ್ಬಿಡುತ್ತೆ ರಿಯಾಕ್ಟ್ ಮಾಡಬೇಕು ಅಂತ, ಅವಾಗ ಅದನ್ನು ಏನು ಮಾಡಬೇಕು? ಯು ಹ್ಯಾವ್ ಟು ಹೋಲ್ಡ್ ಇಟ್. ಹೋಲ್ಡಿಂಗ್ನಲ್ಲಿರೋದು ಕೆಪ್ಯಾಸಿಟಿ. ಠಕ್ ಅಂತ ಉಗಿಯೋದ್ರಲ್ಲಿ ದೊಡ್ಡ ಮಾತಲ್ಲ, ಬಟ್ ಟು ಹೋಲ್ಡ್ ದಟ್ ಎನರ್ಜಿ ಇಟ್ ನೀಡ್ಸ್ ಎ ಲಾಟ್ ಆಫ್ ಪೇಷನ್ಸ್. ಬಾಬಾ ಬೇಲ್ಸರೇ ಹೇಳ್ತಿದ್ರು, ಯಾವಾಗ ಆವೇಶ ಬರುತ್ತೋ ಕ್ರೋಧದ್ದು, ಯು ಹೋಲ್ಡ್ ಆನ್, ಪಾಸ್ ಫಾರ್ ಎ ಮಿನಿಟ್. ಮಹಾರಾಜ ಶಿಷ್ಯರಲ್ಲಿ ಬಾಬಾ ಬೇಲ್ಸರೆ, ಪೂಜ್ಯ ಬಾಬಾ ಬೇಲ್ಸರೆ ಒಬ್ಬರು. ಅವ್ರು ಹೇಳ್ತಾರೆ, ಕ್ರೋಧ ಬಂದಾಗ ಫಸ್ಟ್ ನೀನು ಪಾಸ್ ಫಾರ್ ಅ ಮಿನಿಟ್, ಸ್ಟ್ಯಾಂಡ್. ಹೆಂಗೆ ಜैसे टॉर्टोइज अपने सारे अवयवों को अंदर ले लेता है जब डेंजर दिखता है, वैसे ही क्रोध का आवेश आ जाएगा तो पॉज करो, 1 मिनट पॉज करो. 1 मिनट पॉज करने से बहुत सारी लड़ाइयाँ जो है वो रुक जाएंगी. एक बार लड़ाई हो गई तो तू मैं हो गई, फिर मैं तेरा मुंह नहीं देखूंगा, वो तू उसका मुंह नहीं देखेगा, और जन्म में उसको चुकाने के लिए आना पड़ेगा. काहे को? 1 मिनट पॉज करो, सिर्फ 1 मिनट. गुस्सा आया है, पॉज करो. गुस्सा निकाल के किसी के ऊपर उगलना बहुत इजी है, उसको होल्ड करना बहुत मुश्किल है. वो हार का साइन नहीं, मैं हार गया, अरे मैं हार गया, नहीं, आप जीत गए हो. कहाँ जीत गए हो? परमार्थ में आप आने के अधिकारी हो गए. जिसको ये संयम आ गया वो परमार्थ में पैर रखने के लायक हो जाता है, क्योंकि 1-2 से नहीं, कितने सौ लड़ाई करनी है यहाँ. परमार्थ में सबकी नज़र आप पर रहती है, तो आप अपना संयम, पेशेंस, हर वक्त आप क्रोध उगालते रहेंगे तो कैसा चलेगा? आवेश को अंदर लेना सीखना पड़ता है. परमार्थ में 1000 लोग 1000 बातें करेंगे, सबको रिएक्ट करेंगे क्या हम? जिनको हमारी ज़िंदगी ही पता नहीं है वो हमारे बारे में कुछ भी बोलेंगे, हर बात के लिए हम रिएक्ट करेंगे, हर बात के लिए ऐसा बोल दिया क्या, वैसा बोल दिया क्या. ऐसा नहीं होता है. उसको संभालना, उसको रोक के रखना जो है, उसको ही हम कहते हैं क्या? तितीक्षा, सहनशीलता. वो कहते हैं कि ಸಹಿಸಿಕೊಳ್ಳಬೇಕು ಬಂದ ಆವೇಶನ, सहन करो उसको. फिर हम कहेंगे हम क्यों सहन करें जी, तो आप परमार्थ में क्यों आए हैं जी? भगवान की प्राप्ति करनी है. सुदामा की कथा पता है, इसकी संत तुकाराम महाराज जी की जो भी संत हुए, मीराबाई पता है, उन सब लोगों ने सहन नहीं किया क्या? तो हमको करना पड़ेगा. परमात्मा चाहिए तो. ಸರ್ವಕರ್ತನೆಂದು ತಿಳಿದು ರಾಮನನ್ನು ನಿಸ್ಸಂಶಯಗೊಳಿಸಬೇಕು ವೃತ್ತಿಗಳನ್ನು, ಸದ್ಗುರುಗಳಿಗೆ ಹೋಗಬೇಕು ಶರಣು. ಸಂಶಯರಹಿತ ವೃತ್ತಿಯಿಂದ ತೆಗೆದುಕೊಳ್ಳಬೇಕು ನಾಮ, ಇದಾಗಿರುವುದು ಸುಖದ ಧಾಮ. ಸಂಶಯ ಇರಬಾರ್ದು ಸದ್ಗುರುಗಳ ಮೇಲೆ. ಅವ್ರು ಏನು ಸಾಧನೆ ನಮಗೆ ಕೊಟ್ಟಿರ್ತಾರೋ, ನಮ್ಮ ಉದ್ಧಾರಕ್ಕೆ, ನಮ್ಮ ಮೋಕ್ಷದ ದಾರಿ ಬಾಗಿಲುಗಳನ್ನು ಓಪನ್ ಮಾಡಲಿಕ್ಕೆ ಅಂಥ ಸಾಧನೆಗಳನ್ನು ನಮ್ಮ ಹತ್ರ ಅವ್ರು ಮಾಡಿಸ್ತಾ ಇರ್ತಾರೆ. ಆ ರೀತಿ ನೀತಿ ನಮಗೆ ಗೊತ್ತಾಗದೇ ಇರಬಹುದು. We cannot know the ways of the Sadguru, but definitely it is the opening gates for the liberation. ಶುದ್ಧವಿರುವುದು ಯಾರ ಅಂತಃಕರಣ, ಶುದ್ಧವಿರುವುದು ಯಾರ ಆಚರಣ. ಭಗವಂತನ ವಿಷಯದಲ್ಲಿ ಶುದ್ಧ ವೃತ್ತಿ ಇರುವುದರಿಂದ ದೂರವಿಲ್ಲ ರಘುಪತಿ. ಮಾಡಬೇಕು ನಾವು ಎಲ್ಲವನ್ನು, ಅದರಲ್ಲಿ ತೊಡಗಿಸಬಾರದು ವೃತ್ತಿಯನ್ನು, ಅಂದರೆ ಮನಸ್ಸನ್ನು ಅದರಲ್ಲಿ ಹಾಕಬಾರದು. ಮಾಡಬೇಕೆಲ್ಲ ಕೆಲಸ. ಮನಸ್ಸು ಯಾಕೆ ವೃತ್ತಿಗಳಲ್ಲಿ ಮನಸ್ಸು ಯಾಕೆ ತೊಡಗಿಸಬಾರ್ದು? ಯಾಕೆಂದರೆ ಮನಸ್ಸಿಗೆ ಯಾವಾಗಲೂ ದ್ವಂದ್ವ. ಒಳ್ಳೆಯದಾಯಿತು ಖುಷಿಯಾಗತ್ತೆ, ಏನಾದ್ರು ಕೆಟ್ಟದಾಯಿತು, ಅಪ್ರಿಯ ಘಟನೆ, ನನ್ನ ಮನಸ್ಸಿನ ವಿರುದ್ಧ ಆಯಿತು, ಅಳು ಶುರುವಾಗುತ್ತೆ. ಸೊ ಮನಸ್ಸನ್ನು ಪ್ರಪಂಚದಲ್ಲಿ ತೊಡಗಿಸಬಾರ್ದು. ಅಲ್ಲಿ ಕೆಲಸ ಕರ್ತವ್ಯನ ಮಾಡಬೇಕು. ಬಟ್ ಇಟ್ ಈಸ್ ನಥಿಂಗ್ ಈಸ್ ಮೈನ್ ಅಂತ ಕೆಲಸ ಮಾಡಬೇಕು. ಆ್ಯಂಡ್ ಹಿಯರ್ ಎವ್ರಿಥಿಂಗ್ ಈಸ್ ಮೈನ್. ಪರಮಾರ್ಥದಲ್ಲಿ ಪರಮಾತ್ಮ ಈಸ್ ಮೈನ್. ಪರಮಾತ್ಮ ನನ್ನವನು, ನಾನು ಪರಮಾತ್ಮನವಳು ಅಂತ ಹೇಳಿ ಕೆಲಸ ಮಾಡಬೇಕು. ಇಲ್ಲಿ ಫುಲ್ ಇಮೋಷನ್ಸ್ ಇರಬೇಕು, ಅಲ್ಲಿ ಇಮೋಷನ್ಲೆಸ್ ಆಗಿರಬೇಕು. ಅಲ್ಲಿ ಇಮೋಷನ್ ಹಾಕ್ತಾ ಇರೋದಕ್ಕೆ ನಮಗೆ ತೊಂದರೆ ಆಗ್ತಿರೋದು, ದುಃಖ ಆಗ್ತಿರೋದು, ಬೇಸರಿಕೆ ಆಗ್ತಿರೋದು, ಒಂಟಿತನ ಬರ್ತಿರೋದು. ಯಾಕೆ? ಯು ಆರ್ ಪುಟ್ಟಿಂಗ್ ಯುವರ್ ಇಮೋಷನ್ಸ್ ಓವರ್ ದೇರ್. ಫೀಲಿಂಗ್ಸ್ ಆರ್ ನಾಟ್ ಪರ್ಮನೆಂಟ್. ಇವತ್ತು ನಮ್ಮನ್ನು ಬೈದಿದ್ದವ್ರು ನಾಳೆ ಕೊಂಡಾಡ್ತಾರೆ, ನಾಳೆ ಕೊಂಡಾಡಿದವ್ರು ನಾಳೆ ಬೈತಾರೆ. ಸೊ ಆರ್ ದಿಸ್ ಪರ್ಮನೆಂಟ್? ನೋ.
ವಾಟ್ ಈಸ್ ಪರ್ಮನೆಂಟ್? ನಿತ್ಯ, ನಿರಂತರ, ನೂತನ, ಸನಾತನ, ಎಟರ್ನಲ್ ಪರಮಾತ್ಮ ನಮ್ಮ ಒಳಗಿದ್ದಾನೆ, ನಮ್ಮನ್ನು ಸಂರಕ್ಷಿಸಿದ್ದಾನೆ. ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇ ನಮ್ಮ ನಿಜ ಧರ್ಮವಾಗಿರುತ್ತದೆ. ನಾಮದಲ್ಲಿ ಇಡಬೇಕು ಪ್ರೇಮ, ಪ್ರಕಟನಾಗುವನಲ್ಲಿ ಪುರುಷೋತ್ತಮ. ದೇಹ ಚಲಿಸುವುದು ಯಾರ ಸತ್ತೆಯಿಂದ? ಆ ರಘುಪತಿಯನ್ನು ಸ್ಮರಿಸಬೇಕು ಆನಂದದಿಂದ. ದೇಹ ಚಲಿಸುವುದು, ರಘುಪತಿ ಅಂದರೆ ಯಾರಪ್ಪ ಇಲ್ಲಿ? ಆತ್ಮಾರಾಮ. ನೀವು ಯಾವ ಹೆಸರೆಲ್ಲರೂ ಕರೀರಿ. ಮಹಾರಾಜರು ರಾಮನ ಭಕ್ತರಿದ್ರು, ಅದಕ್ಕೆ ರಾಮ ಅಂತಿದ್ರು. ನೀವು ಚಿದಂಬರ ಅನ್ನಿ, ಕೃಷ್ಣ ಅನ್ರಿ, ಸ್ವಾಮಿ ಸಮರ್ಥ ಅನ್ರಿ, ಸಾಯಿಬಾಬಾ ಅನ್ರಿ, ಶಾಕ್ತ ಸಂಪ್ರದಾಯದ ಬನಶಂಕರಿ ಅನ್ರಿ, ರಾಜರಾಜೇಶ್ವರಿ ಅನ್ನಿ, ಶ್ರೀನಾಥ್ ಜಿ ಅನ್ನಿ, ಜೈ ಗೋರಕ್ಷನಾಥ್ ಅನ್ನಿ, ವಾಟ್ ಎವರ್ ಯು ನೇಮ್ ಯು ಪುಟ್, that is talking about that ಆತ್ಮಾರಾಮ ಅಂದರೆ ಇಟ್ ಈಸ್ ಟಾಕಿಂಗ್ ಅಬೌಟ್ ದ ಆತ್ಮನ್, ಬ್ರಹ್ಮನ್. ಅವನು ಸತ್ತೆಯಿಂದ ಈ ದೇಹ ನಡೀತಾ ಇದೆ. ಆನಂದದಿಂದ ಸ್ಮರಿಸಬೇಕು ಅವನನ್ನು. ವಾಸನ ನಾಮದಲ್ಲಿ ಆಯಿತು ಲೀನ, ಧನ್ಯ ಧನ್ಯವೆಂದರು ಸಜ್ಜನ. ನೀರು ಮಣ್ಣು ಒಂದಾಯಿತು, ಬೇರೆ ಮಾಡಲು ಬರದಂತಾಯಿತು. ಪಟಕ ಹಾಕಲು ನೀರಿನಲ್ಲಿ, ನೀರು ಆಗುವುದು ತಿಳಿ. ಜಗತ್ತಿನಲ್ಲಿ ವಿಷಯದಲ್ಲಿ ಇದ್ದುಕೊಂಡು ಈ ರೀತಿ ಹಿಡಿಯಬೇಕು ನಾಮದ ಸಂಗತಿ. ನೀರು ಮಣ್ಣು, ಮೇಲಿಂದ ನೀರು ಬರ್ತಾ ಇದೆ, ಅದರಲ್ಲಿ ಮಣ್ಣು ಸೇರ್ಕೊಂಬಂತು, ನೀರು ಮಣ್ಣು ಒಂದಾಗ್ಬಿಡ್ತು. ಈಗ ನಾವು ಮಣ್ಣಿನ ನೀರು ಹೆಂಗೆ ಕುಡಿಲಿಕ್ಕಾಗತ್ತಪ್ಪ? ಆಗೋದಿಲ್ಲ. ಪಟಕ ಅಂದರೆ ಆಲಮ್ ಸ್ಫಟಿಕ ಹಾಕಬೇಕು. ಅವಾಗ ಏನಾಗುತ್ತೆ? ಸ್ಫಟಿಕ ಹಾಕಿದಾಗ ಆ ಮಣ್ಣಿನ ನೀರೆಲ್ಲ ಸೆಟಲ್ ಡೌನ್ ಆಗುತ್ತೆ, ಶುದ್ಧವಾದ ನೀರು ಮೇಲೆ ಬರುತ್ತೆ. ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿಯೂ ಕೂಡ ಮನಸ್ಸನ್ನು ತಿಳಿ ಮಾಡಬೇಕು. ನಾಮ ಹಾಕಿ ನಾಮದ ಪಟಕ ಹಾಕ್ತಾ ಇರಬೇಕು. ಅಂದರೆ ಏನಾಗುತ್ತೆ? ಏನು ವೃತ್ತಿಗಳು ಹೇಳ್ತಾ ಇದೆ, ಆವೇಶ ಹೇಳ್ತಾ ಇದೆ, ವಿಕಾರಗಳು ಹೇಳ್ತಾ ಇದೆ, ದೋಸ್ ವಿಲ್ ಆಲ್ ಸೆಟಲ್ ಡೌನ್ ಆ್ಯಂಡ್ ಶುದ್ಧವಾದ ನಮ್ಮ ಅಂತಃಕರಣದಿಂದ ಭಗವಂತನ ನಾಮ ತಗೊಂಡಾಗ ಏನಾಗುತ್ತಪ್ಪ? ಭಕ್ತಿಯಿಂದ, ಪ್ರೇಮದಿಂದ ನಾಮ ಬರ್ತಾ ಇರುತ್ತೆ. ಇಟ್ ಈಸ್ ನಾಟ್ ಕಮಿಂಗ್ ಔಟ್ ಫೋರ್ಸ್ಫುಲಿ, ಇಟ್ ಈಸ್ ಕಮಿಂಗ್ ಇನ್ ದ ಫಾರ್ಮ್ ಆಫ್ ಲವ್ ಟುವರ್ಡ್ಸ್ ಹಿಮ್. ವಿಷಯದ ವಿಷವನ್ನು ಹೀರಿಕೊಳ್ಳುವುದು, ನಾಮದ ಅನುಭವ ಹಿಂಗಿರುವುದು. ಹೆಂಗಿರುತ್ತಪ್ಪ? ನಾಮ ತಗೊಳ್ತಾ ವಿಷಯದ ವಿಷ ಏನಿದೆಯೋ ಅದು ಹೀರ್ಕೊಳ್ಳುತ್ತೆ ಪಟಕ. ಆ ನಾಮಪಟಕ ಹಚ್ಚಿದ್ರೆ ಏನಾಗುತ್ತೆ? ಅದೆಲ್ಲ ಶೋಷಣೆ ಮಾಡುತ್ತೆ. ಅಂದರೆ ಒಳಗೆ ಎಳ್ಕೊಂಡ್ಬಿಡುತ್ತೆ ನಮ್ಮ ವಿಕಾರಗಳನ್ನು, ಅವಗುಣಗಳನ್ನು ಆಚೆ ಬರಲಿಕ್ಕೆ ಅದರ ಮೇಲ್ಗಡೆ ನಿಯಂತ್ರಣ ಮಾಡುತ್ತೆ, ಕಂಟ್ರೋಲ್ ಹಿಡ್ಕೊಳ್ಳುತ್ತೆ ಅದು ಒಳಗಿರೋದು ಆ ಚೈತನ್ಯ. ಅವಾಗ ಏನಾಗುತ್ತೆ? ನಮ್ಮ ಬಾಯಲ್ಲಿ ಮಾಧುರ್ಯದ ಮಾತು, ಭಗವಂತನ ಮಾತು, ಮತ್ತು ಭಜನೆ, ಕೀರ್ತನೆ, ಭಗವಂತನ ಬಗ್ಗೆನೇ ಚರ್ಚೆ ಇದೇ ನಡೀತಾ ಇರುತ್ತೆ ವಿನಃ ಲೋಕ ವಿಷಯದ ಬಗ್ಗೆ ಅಥವಾ ಜಗತ್ತಿನ ವಿಷಯದ ಬಗ್ಗೆ ವಿ ವಿಲ್ ಬಿ ಹಾರ್ಡ್ಲಿ ಇಂಟ್ರೆಸ್ಟೆಡ್ ಟು ಟಾಕ್ ಅಬೌಟ್ ದೋಸ್ ಮ್ಯಾಟರ್ಸ್. ಶಕ್ಯವಿದ್ದಷ್ಟು ಇರಬೇಕು ನಾಮದಲ್ಲಿ, ಇದರ ಹೊರತು ಬೇರೇನೂ ತರಬಾರದು ಮನಸ್ಸಿನಲ್ಲಿ. ಪರಾವಾಣಿ ಪಶ್ಯಂತಿ ವೈಖರಿ, ನಾಮಸ್ಮರಣೆ ಇರಬೇಕು. ಇವುಗಳನ್ನು ಮೀರಿ ನಾಮದ ಹೊರತು ಬೇರೆ ವೃತ್ತಿಯ ಏಳದಂತೆ ಇರಬೇಕು ಸಾವಧಾನತೆಯು. ನಾಮದಲ್ಲಿ ದಂಗವಾದನು ರಾಮರಂಗು ಸೊರೆಗೊಂಡನು. ರಾಮರಂಗ ಅಂದರೆ ಮೈಯೆಲ್ಲ ಹೋಲಿದಲ್ಲಿ ಹೆಂಗೆ ಬಣ್ಣ ಹಚ್ಕೊಂಡ್ಬಿಡ್ತೀವೋ ಆ ರೀತಿಯಲ್ಲಿ ನಾಮದಲ್ಲಿ ಯಾರು ದಂಗನಾದನು, ಒನ್ ಹೂ ಈಸ್ ಮೆಸ್ಮರೈಸ್ಡ್ ಆರ್ ವೆನ್ ಈಸ್ ವೆರಿ ಕ್ಯಾಪ್ಟಿವೇಟೆಡ್ ಆರ್ ಆಕರ್ಷಿತ ಆಗಿಬಿಡ್ತಾನೆ ರಾಮನಾಮಕ್ಕೆ, ಅವನು ರಾಮರಂಗು ಆಗ್ಬಿಡ್ತಾನೆ. ಅಂದರೆ ಫುಲ್ ಅವನು ರಾಮಮಯ ಆಗಿ ಹೋಗ್ತಾನೆ. ಅವನ ಶರೀರದ ಕಣಕಣಗಳಲ್ಲಿ, ರಕ್ತದ ಕಣಕಣಗಳಲ್ಲಿ, ರೋಮ ಛಿದ್ರಗಳಲ್ಲಿ ರಾಮ 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 ಅಂತ ಕುಣಿಯಕ್ಕೆ ಶುರು ಮಾಡುತ್ತೆ. ಅಂದರೆ ಆ ಇದರಲ್ಲಿ ಹಿ ವಿಲ್ ಬಿ ಫುಲ್ಲಿ ಕಲರ್ಡ್ ಇನ್ ದ ರಾಮನಾಮ. ವಾಣಿಯಿಂದ ಜಪಿಸಬೇಕು ರಾಮನಾಮವನ್ನು, ಕೊಡಬಾರದು ಚಿಂತೆಗೆ ಅವಕಾಶವನ್ನು. ನಾಮದ ಹೊರತು ರಾಮ ಇರುವಂತೆ ಪಕಳಿರಹಿತ ಕುಸುಮ. ಸರ್ವಕಾಲ ನಾಮ ತೆಗೆದುಕೊಂಡವರು ಅಂತಕಾಲವನ್ನು ಗೆದ್ದರು. ಭಗವಂತನು ಇಟ್ಟಿದ್ದರಲ್ಲಿ ಹಿತವೆಂದು ತಿಳಿಯಬೇಕು. ಅಖಂಡ ನಾಮಸ್ಮರಣೆ ಮಾಡಬೇಕು. ನಾಮದಲ್ಲಿ ಸ್ವತಃದ ವಿಸ್ಮರಣೆ, ಇದನ್ನೇ ಕೊಡುವವನು ರಘುನಂದನ. ಸ್ವತಃದ ವಿಸ್ಮರಣೆ ಅಂದರೆ ನಾನು ದೇಹ, ಮನಸ್ಸು, ಬುದ್ಧಿ ಇದ್ದೇನೆ, ನಾನು ಈ ಕೆಲಸಗಳನ್ನು ಮಾಡುತ್ತೇನೆ ಅಂತ ಡೂವರ್ಶಿಪ್ ತಗೊಂಡು ಈ ಮನಸ್ಸು ಕೆಲಸ ಮಾಡುತ್ತೋ, ದಟ್ ಡೂವರ್ಶಿಪ್ ವಿಲ್ ಫಾಲ್ ಡೌನ್. that we will forget that I am doing this and it is all done by the divine will ಅನ್ನೋದನ್ನು ನಮಗೆ ಮನವರಿಕೆ ಆಗುತ್ತದೆ. ಇದನ್ನೇ ರಘುನಂದನ ನಮಗೆ ಕೊಡ್ತಾನೆ.
ಭಗವಂತನ ಪ್ರಾಪ್ತಿ ಸತ್ಸಂಗತಿ, ನಾಮದಲ್ಲಿ ನಿಜವಾದ ಪ್ರೀತಿ ಭಗವಂತನ ಕೃಪೆಯ ಹೊರತಾಗಿ ಸಾಧಿಸುವುದಿಲ್ಲ. ನಿಶ್ಚಿತವಾಗಿ ನಿರಂತರ ಮಾಡಬೇಕು ನಾಮಸ್ಮರಣೆ. ರಾಮನು ಮಾಡುವವನು ಪೂರ್ಣ. ಇಚ್ಛಾಪೂರ್ಣ ಅಂದರೆ ಏನ್ರಿ? ಲೌಕಿಕ ಇಚ್ಛೆ ಕೊಡ್ತಾನೇನ್ರಿ? ಇಲ್ಲ. ಅವನು ನಮಗೇನು ಕೊಡ್ತಾನೆ? ನಮ್ಮ ಹಿತ ಯಾತ್ರಲ್ಲಿದ್ದಾರೋ ಅದನ್ನು ಕೊಡ್ತಾನೆ. ನಾಮ ತಗೊಳ್ತಾ ನಮ್ಮ ಕೆಲಸಗಳು ಆಗ್ತಾ ಇದೆ ಅಂದರೆ ಅವ್ನ ಕೃಪೆ ಆಗ್ತಾ ಇದೆ ಅಂತ. ಆ ಕೆಲಸ ಜಪ ಮಾಡಿದ್ರು ನಮ್ಮ ಕೆಲಸ ಆಗ್ತಿಲ್ಲ ಅಂದರೆ ಏನರ್ಥ? ನಮ್ಮ ಕರ್ಮ ಸವಿತಾ ಇದೆ. ಅಲ್ಲಿ ಕರ್ಮ ಕಳಚಲಿಕ್ಕೆ ಭಗವಂತ ನಮ್ಮ ನಾಮದ ಸ್ಮರಣೆ ಮಾಡಿಸ್ಕೊಳ್ತಾ ಇದ್ದಾನೆ. ಹಾಗಾಗಿ ಕೆಲಸ ಆಗಲಿಲ್ಲ ರೀ, ಹೋಗಲಿ ಬಿಡ್ರಿ, ನಾ ಜಪಾನೇ ಬಿಟ್ಟು ಬಿಡ್ತೀನಿ, ಹಂಗಲ್ಲ. ಇಚ್ಛಾ ಪೂರ್ಣ ಮಾಡ್ತಾನೆ ಅಂದ್ರೆ ಏನು? ನಿಜ ಇಚ್ಛಾ ಏನಿದೆ, ವಾಪಸ್ ರಾಮನಲ್ಲಿ ಹೋಗಬೇಕು ನಾನು, ಅದು ನನ್ನ ನಿಜ ಇಚ್ಛಾ, ಅದನ್ನು ಅವನು ಪೂರ್ತಿ ಮಾಡ್ತಾನೆ. ಇಂದಿನ ಬೋಧವಚನ: ರಾಮನೇ ತ್ರಾತ ಎಂದು ತಿಳಿಯಬೇಕು. ನಮ್ಮ ವೃತ್ತಿ ನಿರ್ಭಯಗೊಳಿಸಬೇಕು. ಏನು ಅಪ್ಪ, ನೀ ತ್ರಾತ, ನೀನು ಕಾಪಾಡೋನಿದ್ದಿ, ನಾನು ಈತಕ್ಕಾಗಿ ಭಯ ಪಡಬೇಕು ಜೀವನದಲ್ಲಿ. ನೀನು ಇತ್ತಿ ಅಂದಮೇಲೆ ನಾನು ನಿನ್ನ ಜೊತೆ ಆನಂದದಲ್ಲಿ ನಿನ್ನ ನಾಮದ ಸ್ಮರಣೆಯಲ್ಲಿ ಇರುತ್ತೀನಿ ಅಂತ ಹೇಳುತ್ತಾ ನಾವೆಲ್ಲರೂ ಆ ಭಗವಂತನ ಸ್ಮರಣೆಯಲ್ಲಿರೋಣ, ನಿರ್ಭಯವಾಗಿರೋಣ, ಆನಂದದಿಂದ ಇರೋಣ, ಪ್ರೀತಿಯಿಂದ ಇರೋಣ, ಪರಸ್ಪರ ಒಬ್ಬರ ಮೇಲೆ ಪ್ರೇಮ ಮಾಡೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.